ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿವಸ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ರೀ ನನಗೆ. ಯಾಕಂತಂದ್ರೆ ಅದ್ರ ಕಾರಣ ನಮ್ಮ ಮನೆಯವ್ರ ಹೇಳ್ತಾರ ಕೇಳ್ರಿ. ಸರಿ ಹೇಳುವ ನೀನು. ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿವಸ ನೀವು ನನ್ನ ಕತೆ ಮಿಸ್ ಮಾಡ್ಕೊಂಡಿರಲಿಲ್ಲ, ನನಗೆ ಗೊತ್ತಿಲ್ಲ. ಆದ್ರೆ ನಾನು ಮಾತ್ರ ನಿಮ್ಮನ್ನೆಲ್ಲರನ್ನೂ ಭಾಳ ಮಿಸ್ ಮಾಡ್ಕೊಂಡೆ. ನಮ್ಮ ಮನೆ ಒಳಗೆ ನಮ್ಮ ಮಾಮಂದ ಮಗಂದು ಮದುವೆ ಇತ್ತು. ಹಾಗಾಗಿ ಒಂದು ವಾರ ಫುಲ್ ಅಲ್ಲೇ ಮದುವೆ ಒಳಗೆ ಬಿಸಿ ಆಗಿಬಿಟ್ಟಿದೆ. ಅದ್ರ ಸಲುವಾಗಿ ನನಗೆ ಈ ಕತೆ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ಜನನೂ ಭಾಳ ಇರ್ತಾರಲ್ರಿ, ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ವಾರ ನನ್ನ ಆಫೀಸು ಮತ್ತು ಈ ಯೂಟ್ಯೂಬ್ ವಿಡಿಯೋಸ್ ಮಾಡೋದು ಎರಡರಿಂದನೂ ದೂರನೇ ಇದ್ದೆ ಅಂತಲೇ ಹೇಳ್ಬೋದು. ಎಲ್ಲಿ ಹೋದ್ರೂ ಜನ ಇದ್ರೆ ಹಾಗಾಗಿ ವಿಡಿಯೋ ಮಾಡೋಕೆ ಆಗಿರಲಿಲ್ಲ ರೀ. ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ಸಣ್ಣ ವಿಡಿಯೋನಾರ ಮಾಡಿ ಹಾಕ್ತಿದ್ದೆ. ಮತ್ತು ಭಾಳ ದಿವಸದ ಮೇಲೆ ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ. ಹಾಗಾಗಿ ಮತ್ತು ಅಲ್ಲೇ ಭಾಳ ವರ್ಷದ ಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗಿರೋದ್ರಿಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಕತೆ ಮಾಡೋಕ್ಕಾಗಲಿಲ್ಲ ರೀ, ದಯವಿಟ್ಟು ಕ್ಷಮೆ ಇರಲಿ. ನಿನ್ನೆ ಬಂದೆ. ಇವತ್ತು ಆಫೀಸು ಮತ್ತು ಪ್ಲಸ್ ನಂದು ಯೂಟ್ಯೂಬ್ ವರ್ಕ್ ಎರಡೂ ಶುರು ಆಗೈತೆ ರೀ. ಇನ್ಮೇಲಿಂದ ಮತ್ತೆ ಕತೆ ಹಾಕ್ತೇನೆ ರೀ. ಮಧ್ಯೆ ಏನಾರ ಗ್ಯಾಪ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಬರೀ ಹಂಗಾರೆ ಇವತ್ತಿನ ಕತೆ ಕಂಟಿನ್ಯೂ ಮಾಡೋಣ ಅಂತ. ಏನವಾ ಈಗ ನಿಮ್ಮ ಮಾವನ ಮಗನ ಮದುವೆ ಮುಗಿಸ್ಕೊಂಡ್ ಬಂದಿ, ಮುಂದೆ ಏನು ಕತಿ? ಏನ್ ಕತಿ ನಿಮ್ಗೆ ಹೇಳಿ. ಎಷ್ಟು ದಿವಸ ಆತ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಹೇಳಿ ಯಾರೊಬ್ರು ಕಿವ್ಯಾಗ ಹಾಕೊಳಕವಲ್ರಿ. ಹೋಗೋದರ ತಲೆ ಒಳಗೆ ಐತೆ ಇಲ್ಲ ವಿಚಾರ. ಹೂನಾ, ನನಗೂ ಗೊತ್ತೈತಿ. ನಿನ್ನ ಮಗ ಎಲ್ಲದನವ ಬುಕಿಂಗ್ ಮಾಡ್ತೀನಿ, ರೂಮ್ ಎಲ್ಲ ಬುಕ್ ಮಾಡ್ತೀನಿ, ದರ್ಶನಕ್ಕೆಲ್ಲ ನೋಡ್ಕೊಂತೀನಿ, ಗಾಡಿ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದ್ರೆ ಇಬ್ರು ಎಲ್ಲೋ ಯಾರು ಪಳಿಂಕ್ರ ಅವ್ರಿಗೆ ಕೇಳಿದ್ರ ನಿಮ್ಮ ಮೇಲೆ, ನೀವು ಕೇಳಿದ್ರ ಅವ್ರ ಮೇಲೆ ಹಾಕ್ರಿ. ಹಿಂಗ ಮಾಡಿ ಒಟ್ಟು 6-7 ತಿಂಗಳು ಆತ ದುಡ್ಕೊಂತಾನ ಬಂದಿರಿ. ಹಂಗಲ್ಲ ಅದು. ಹಂಗೂ ಅಲ್ಲ ನಮ್ ಕೆಲಸ ಆಗ್ಬೇಕಂತ ಅಂದ್ರೆ ನಾವು ದೇವ್ರ ಹಿಂದೆ ಬೆನ್ನ ಹತ್ತೀವಿ. ಅದ ಕೆಲಸ ಆದ ಕೂಡಲೇ ಇವತ್ತು ಹೋಗೋಣ, ನಾಳೆ ಹೋಗೋಣ, ಮುಂದಿನ ವಾರ ಹೋಗೋಣ, ಆ ಕೆಲಸ ಐತಿ ಈ ಕೆಲಸ ಐತಿ ಅಂತಂದೇಳಿ ಮುಂದೆ ದುಡ್ಕೊಂತಾನೆ ಬರ್ತೇವೆ. ಅದೇ ನಮಗೆ ಕಷ್ಟ ಇತ್ತು ಅಂತಂದ್ರೆ ಏನಿದ್ರು ಕೈಯಾಗಿನ ಕೆಲಸ ಬಿಟ್ಕೊಟ್ಟು ಅದನ್ನ ಮಾಡ್ಕೊಂಡು ಕುಂದಿರ್ತೀವಿ. ಎಲ್ಲ ಸರಿಯಾಗಿ ಬಗೆಹರಿತಂತಂದ್ರೆ ಅವ್ರನ್ನ ದೇವ್ರನ್ನ ಕಡೆಗಣಿಸಿ ಮತ್ತೆ ನಾವು ಖಾಲಿ ಇದ್ದಾಗ ಮಾಡಿದ್ರಾತ, ಅವಾಗ ಮಾಡಿದ್ರಾತ, ಇವಾಗ ಮಾಡಿದ್ರಾತ ಅಂತಂದೇಳಿ ಮುಂದೆ ದುಡ್ಕೊಂತಾನೆ ಹೋಗ್ತೇವೆ. ಅದೆಲ್ಲ ಗೊತ್ತಿಲ್ಲ. ಈ ವಾರ ನಾವು ಹೋಗ್ಬೇಕಂದ್ರೆ ಹೋಗ್ಬೇಕು. ಮತ್ತೆ ನಿಮ್ಗೇನಾರ ಕರ್ಕೊಂಡು ಹೋಗಕ್ಕಾಗಿಲ್ಲ ಅಂದ್ರೆ ಹೇಳ್ರಿ. ನಾ ಮತ್ತೆ ಪ್ರೀತಿ, ಸೀತಾ ಮತ್ತು ಹುಡುಗರನ್ನ ಕರ್ಕೊಂಡು ಬಸ್ಸಿಗಾರ ಹೋಗ್ಬರ್ತೇನೆ. ಯವ್ವ, ನಂದೇನಿಲ್ಲ ಇದ್ರಾಗ. ನಿನ್ ಮಗಳನ್ನ ಕರಿ, ಅವ್ರು ಏನ್ ಹೇಳ್ತಾರ ನೋಡೋಣ. ಅವನ ಏನಾರ ಆನ್ಲೈನ್ ಬುಕ್ ಮಾಡ್ತೀನಿ ಅನ್ನತ್ತಿದ್ದ. ಇಲ್ಲಾಂದ್ರೆ ನಾನು ಸುಮ್ಮನೆ ತಗ ನೀ ಯಾವ್ದಾರ ಗಾಡಿ ಬುಕ್ ಮಾಡಿ ಅಲ್ಲೇ ಕರ್ಕೊಂಡು ಹೋಗಿದ್ದೇವ. ಯಾಕ ಅವಾಗೆಲ್ಲ ಹೋಗಿಲ್ಲನ? ಈಗ ಏನಾರ ಬಾಳ ಪಜಿತ ಆಗೈತಂತಲ್ಲಿ. ಹೋಗ ಮನಸ್ಸಿದ್ರೆ ಹೆಂಗಾರ ಕೂಡಿಸ್ಕೊಡ್ತಾರ ದೇವ್ರು. ಶರಕ ಗಿರ್ಜಿ ಬಂದೆ ಬಾಯ್. ಗಿರ್ಜಕರ ಬಂದಿದ್ ಬಾಳ ಚಲೋ ಆತ. ಬರ್ರಿ, ನಿಮ್ಮ ಫ್ರೆಂಡ್ ಅದಾಳಲ್ಲ ನಮ್ಮ ಜೋಡಿ ಜಗಳ ತೆಗ್ದಾಳ ನೋಡ್ರಿ. ಜಗಳ ರೀ? ಯಾಕ? ಏನಿಲ್ಲ ಗಿರ್ಜಿ, ಇವರು ಮಂತ್ರಾಲಯ ಕರ್ಕೊಂಡು ಹೋಗ್ತೀನಿ ಅಂದಿದ್ರಲ್ಲ. ಹೌದಲ್ಲ, ಅವಾಗ ಪ್ರೀತಿಗ ಕೂಸು ಹುಟ್ಟಿದ್ಮೇಲೆ ಅದನ್ನ ಮನೆ ಕರ್ಕೊಂಡ್ ಬಂದ್ಮೇಲೆ ಹೋಗ್ಬರ್ತೇವೆ ಅಂತ ಅಂದಿದ್ರವ. ಈಗ ಅಂದ್ರೆ ತಿರ್ಗಾ ಹೆಚ್ಚು ಕಡಿಮೆ 1 ತಿಂಗಳ ಮೇಲೆ ಆತೇನ. ಇಲ್ರಿ ಗಿರ್ಜಕರ, ಈಗ ಹೋದ್ವಾರದು ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಾ. ಮತ್ತೆ ಈಗಿನ ಅವ್ರ ಮಾವನ್ ಮಗನ್ ಮದ್ವೆ ಅಂತಂದೇಳಿ ಹೋದ್ರು ಮನಿ ಪೂರ್ತಿ. ಮತ್ತೆ ಅಲ್ಲಿಗೂ ಹೋಗ ತಪ್ಸಕ್ ಹಾಕಿತ್ತೇನೆ ಹೇಳಿ ನೋಡೋಣ. ಅದಕ್ಕೆ ಇಷ್ಟ್ರ ಮನಿ ಮಂದೆಲ್ಲ ಅಲ್ಲಿ ಹೋಗಿ ಬಂದ್ಯವ. ಮತ್ತೆ ಇವತ್ತು ಬಂದಾಳ. ಬಂದಕಿನ ಮಂತ್ರಾಲಯಕ್ಕೆ ಹೋಗೋಣ ಅಂತ ನಿಂತಾಳ. ಒಂದು ಟೈಮರ ಕೊಡ್ಬೇಕ. ನಾನು ಎಷ್ಟು ಸರಿ ನೋಡಕತ್ತೇನೆ, ಈಗ ಒಂದು 5-6 ಸರಿ ಆಯ್ತು. ಮಂತ್ರಾಲಯಕ್ಕೆ ಹೋಗ್ಬೇಕಂತಂದ್ರೆ ಹೋಗಕ ಆಗ್ವಲ್ ನೋಡ್ರಿ. ಕಾಲನ ಕೂಡ ಬರ್ವಲ್ದು. ಗಾಡಿ ಸಿಕ್ಕ್ರ ರೂಮ್ ಬುಕ್ ಆಗಂಗಿಲ್ಲ. ರೂಮ್ ಬುಕ್ ಆಗಕತ್ತು ಅಂತಂದ್ರೆ ಗಾಡಿ ಸಿಗಂಗಿಲ್ಲ. ಇಲ್ಲ ಮನ್ಯಾಗ ಯಾರಿಗಾರ ಏನಾರ ಪ್ರಾಬ್ಲಮ್ ಆಗಿರ್ತೈತಿ. ಕೂಡೇ ಬರ್ವಲ್ದು. ಮತ್ ನಾನಾರ ಏನ್ ಮಾಡ್ಲಿ ಹೇಳ್ರಿ ಗಿರ್ಜಕರ? ಇವ್ರಿಗೆ ಹೋಗೋದ್ ಮನಸ್ಸಿರ್ಬೇಕಲ್ಲ ಗಿರ್ಜಾ. ಅದು ಹಂಗಲ್ಲ ಶರಕ, ನೀ ಎಷ್ಟ ಮನಸ್ ಮಾಡು ಏನ ಮಾಡು, ಹೋಗಬೇಕು ಅಂತಂದೇಳಿ ಈಗ ನಿಲ್ಲ. ಆದ್ರೂ ನಿನಗ ಏನಾರ ಬಂದು ಅಡೆತಡೆ ಒಡ್ಡೆ ಹೊಡಿತೈತಿ. ಅದು ಆ ರಾಯರದಾರಲ್ಲ, ಅವ್ರ ಮನಸ್ ಮಾಡ್ಬೇಕು. ಅಂದ್ರ ನೀ ಯಾವಾಗ ಬರ್ಬೇಕು ಅಂತಂದೇಳಿ ಅವ್ರಿಗೆ ಇರ್ತೈತಲ್ಲ ಇಚ್ಛೆ, ಅವಾಗ ಕರೆಸ್ಕೊಳ್ಳೋದು. ಆ ದಿನ ಬರೋ ತನಕ ನೀನು ಕಾಯ್ಬೇಕು. ಹಂಗಂತೇಳಿ ನಿನ್ ಪ್ರಯತ್ನ ನೀನು ಮಾಡೋದ್ ಬಿಡಬಾರ್ದು. ಹೇಳ್ರಿ ಒಂದ್ ಸ್ವಲ್ಪ. ಅಲ್ಲೇ ಗಿರ್ಜಿ, ಈಗ ಎಷ್ಟ್ ಸಲ ಆಯ್ತು ನಿನ್ನ ನೋಡಿದ್ದಿಲ್ಲ. ಹೆಚ್ಚು ಕಮ್ಮಿ 1-2 ತಿಂಗಳಿಂದ ಹೋಗ್ಬೇಕಂದ್ರ ಅದು ಇದು ಏನೇನೋ ಬರಾಕತ್ತಾವ. ನಾನಾರ ಏನ್ ಮಾಡ್ಲಿ? ಎಲ್ಲಾ ಸರಿ ಇರ್ತೈತಿ. ಮನ್ಯಾಗ ಹೋಗೋಣ ಅಂತಂದ್ರ ಇವು ನನ್ ಮಕ್ಳು ರಜೆ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತಾರ. ಅವ್ರಿಗೆ ರಜೆ ಸಿಕ್ಕದ ಮನೆಗೆ ಯಾವಾರ ಹೆಣ್ಮಕ್ಳು ಹೊರ ಕುಂತಿರ್ತಾರ, ಹೋಗಕ್ಕಾಗಂಗಿಲ್ಲ. ಇಲ್ಲ ಅಂದ್ರೆ ಏನಾರ ಅರ್ಜೆಂಟ್ ಕೆಲಸ ಬಂದಿರ್ತೈತಿ, ಮದ್ವಿ ಮುಂಜಿ ಅದು ಇದು ಫಂಕ್ಷನ್ ಅಂತ ಬಂದಿರ್ತಾವ. ಏನ್ ಮಾಡ್ಲಿ ಹೇಳಿ ನೋಡ್ ನಾನಾರ? ಇಲ್ಲ ಶರಕ, ಇದ್ರ ನಿಂದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ಅವ್ರ ರಾಯರಿಗೆ ಯಾವಾಗ ಬೇಕಲ್ಲ ಅವಾಗ ಕರೆಸ್ಕೊಂತಾರ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಕಾಯ್ಬೇಕು. ಮತ್ತ ಹೋಗಾಕ ನಿನ್ ಕಡೆಯಿಂದ ಏನೇನ್ ಶಕ್ತಿ ಐತಲ್ಲ ಅದನ್ನೆಲ್ಲ, ಅಂದ್ರೆ ನೀನೇನ್ ಪ್ರಯತ್ನ ಪಡ್ಬೇಕಲ್ಲ ಅದನ್ನೆಲ್ಲ ನೀ ಪ್ರಯತ್ನ ಪಡ್ತೀರ. ಹೋಗೇ ಹೋಗ್ತಿದ್ದಿ. ಯವ್ವ, ಮುಂಚೆ ಏನು ಹರಕಿ ಇರ್ತಿರ್ಲಿಲ್ಲ ನೋಡು. ಹೋಗ್ಬೇಕು ಅಂದಾಗ ಹಂಗ ನಿಂತ ಕಾಲ ಮೇಲೆ ಹೊಂಟೆ ಬಿಡ್ತಿದ್ಯವ್ವ. ಈ ಸರಿ ಯಾಕ ಹೋಗಕ ಆಗ್ವಲ್ದು ನೋಡು. ಹಂಗಾದ ಅವ್ರದ್ದು ಮಹಿಮೆ ಅಂದ್ರೆ ಏನಂತ ತಿಳ್ಕೊಂಡಿದ್ದಿ? ಅವ್ರ ಬಗ್ಗೆ ಏನು ಗೊತ್ತಿರೋಂಗಿಲ್ಲಲ್ಲ. ಅವಾಗ ಯಾವಾಗ ಬೇಕು ಅವಾಗ ಹೋಗಿ ಬರ್ಬೋದು. ಹಿಂಗೆಲ್ಲ ಅವ್ರ ಬಗ್ಗೆ ಪವಾಡ ಇದೆಲ್ಲ ಗೊತ್ತಾಗ್ಬಿಡ್ತೈತಲ್ಲ. ಗೊತ್ತಾದ ಕೂಡಲೇ ನಾವು ಹೋಗ್ಬೇಕಂತ ಅನ್ಸಿದ್ರು ಏನಾರ ಅಡೆತಡೆ ಬಂದು ಸ್ವಲ್ಪ ಮುಂದೆ ಹಾಕ್ತತ್ವ. ಹಂಗಂತೇಳಿ ನಿಮ್ ಪ್ರಯತ್ನ ನೀವು ಬಿಡಬಾರ್ದು. ಹೋಗಕ ಪ್ರಯತ್ನ ಮಾಡ್ರಿ. ಕರ್ಸ್ಕೊಳಂಗಿಲ್ಲ ಅಂತ ಹೇಳಿ ಅಲ್ಲೇ ಅಲ್ಲ, ಅವರು ಒಂದ್ ಸ್ವಲ್ಪ ನೋಡ್ತಾರೆ ಇವ್ರಿಗೆ ಬರಕ್ ಇಚ್ಛೆ ಐತೋ ಇಲ್ಲೋ ಅಂತಂದ್ ಹೇಳಿ. ಇಲ್ವಾ? ಈ ಸರಿ ಬೇಕಾದಾಗ್ಲಿ ನನ್ನ ಮಕ್ಳು ಬರ್ಲಿ, ಅವ್ರೇನಾರ ವ್ಯವಸ್ಥೆ ಮಾಡ್ಕೊಟ್ರೆ ಚಲೋ. ಇಲ್ಲ ಅಂದ್ರೆ ನನ್ನ ಸೊಸೆಂದ್ರನ್ನು ಮೊಮ್ಮಕ್ಕಳನ್ನು ಕರ್ಕೊಂಡು ನಾನು ಬಸ್ಸಿಗೆ ಹೋಗಿ ಬಂದ್ಬಿಡ್ತೇನೆ. ಬಸ್ ಆತು ಬಸ್, ಇಲ್ಲ ಅಂದ್ರೆ ಟ್ರೈನ್. ಅಷ್ಟೇ ಮಾಡ್ಸಾರಕ್ಕ, ನಾನು ಬರ್ತೇನೆ ನಿನ್ ಜೋಡಿ. ನೀನು ಬರ್ತಿಲ್ಲೇ? ನಾನು ಬರ್ತೇನವಾ. ನನಗೂ ಯಾಕ ಭಾಳ ಮನ್ಸಾಗ ಹಾಕತ್ಬಿಟ್ಟೈತಿ ಮಂತ್ರಾಲಯಕ್ಕೆ ಬರ್ಬೇಕಂತ ಹೇಳಿ. ಮತ್ತೆ ನಾನು ಬಿಟ್ಟು ಹೋಗ್ಬೇಡ ನೋಡು. ಇಲ್ಲಿ ತಗೊಳ್ಳೆ, ನೀನ್ ಹೆಂಗ್ ಬಿಟ್ಟು ಹೋಗ್ಲಿ? ಅವತ್ತೇ ಹೇಳನಲ್ಲೇನ ನೀನು ನಮ್ ಜೋಡಿ ಬರ್ವಂತಿ ಅಂತಂದ್ ಹೇಳಿ. ಯಾವತ್ತು ಹೋಗೋದಾಕೈತ್ ನೋಡು, ಅವತ್ತು ಬರ್ವಂತಿ ತಗೋ. ತಗೋ ರಾಮ. ಇಲ್ಲ ಅಂತ ಅಂದ್ರ ಇವ್ನಿಗೆ ಸತೀಶ್ ಕೇಳ್ತೇನಂತ ಏನಾರ ವ್ಯವಸ್ಥೆ ಮಾಡಕ್ ಬರ್ತೈತಿ. ಆಗಿದ್ದಾಗ್ಲಿ ಈ ವಾರದಾಗ ಹೋಗಿ ಬಂದ ಬಿಡೋಣಂತ. ನಾ ಒಂದ್ ಪ್ಯಾಟಿ ಕಡೆ ಹೋಗಿ ಬರ್ತೇನೆ. ಹಂಗ ಬರೋ ಮುಂದೆ 1-2 ತೆಂಗಿನಕಾಯಿ ತಗೊಂಬರ್ರಿ. ಸರಿ ತಗೋ. ಚೀಲ ಏನ್ ಹೊರಗೈತೇನ? ಅಲ್ಲೇ ಹೊರಗೈತ್ ನೋಡ್ರಿ. ಒಂದಿಟ್ಟು ಕರಿಬೇವು, ಕೊತ್ತಂಬರಿ, ಕಾಯಿಪಲ್ಲೆ ಏನಾರು ತಗೊಂಬರ್ರಿ. ಬರ್ಲೇ ಗಿರ್ಜಿ ಕುಂದ್ರ. ಇಲ್ಲವಾ ಕೆಲ್ಸದವ, ಹಂಗ ನಿಂಗೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಬಂದೆ ನೋಡು. ಏನೋ ಹುಡುಗರು ನಮ್ಮ ಆದಿ ಶಾಲೆಗೆ ಹೋಗೈತಾ? ಇನ್ನಾಕಿ ಒಳಗ್ ಮಕ್ಕೊಂಡಿರ್ಬೇಕು. ಹೌದೇನ? ಮತ್ತೆ ಮದ್ವೆ ಎಲ್ಲ ಹೆಂಗಾತ? ಮದ್ವೆ ಎಲ್ಲ ಭಾರಿ ಆತವಾ?
ಒಂದ್ ವಾರ ಎಲ್ಲ ಬೇರೆ ಲೋಕದಾಗ ಹೋದಂಗ ಆಗಿತ್ತು ನೋಡ್ ನನಗಂತ್ರು. ನೋಡಿದೆ. ಏನೋ ಸತೀಶ ನಿಮ್ಮವ್ವ ನಿನ್ನ ಕರೆಯಕತ್ತಾಳ ನೋಡಲೆ ನಂಗ್ರೆ ಅಪ್ಪಾಜಿ ಯಾಕ ಮಂತ್ರಾಲಯಕ್ಕೆ ಟಿಕೆಟ್ ಬುಕ್ ಮಾಡ್ತೇನೆ ಅಂತಂದು ಯಾಕೆ ಅಲ್ಲಾತ ನೀನು ಇನ್ನೂ ಏನ್ ಸುದ್ದಿನೇ ಎತ್ತಿಲ್ಪ ಇಲ್ರಿ ಪರ ಅದ್ರ ಬಗ್ಗೆ ಮಾತಾಡಕ್ ಬಂದೇನ್ ತಗೋರಿ ಮತ್ತೆ ಹೆಂಗ ಹೋಗೋದತ್ತ ಏನತ್ತ ಇಲ್ಲಿಲ್ರಿ ಈ ವಾರದಾಗ ಹೋಗೋನ್ ತಗೋರಿ ಮೊದ್ಲು ಹೋಗಕ್ಕೆ ಹೇಳ ಕಿವಿಗೆ ಹಾಕು ಆಕಿ ಅದನ್ನ ನಾಕತ್ತಿದ್ಲು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಹೇಳ್ರಿ ನಾವ ಬಸ್ಸಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಹೋಗಿ ಹೇಳಿ ಒಂದಿಷ್ಟು ಸಮಾಧಾನ ಮಾಡಿ ನಾ ಒಂದಿಟ್ಟು ಪ್ಯಾಟಿ ಕಡೆ ಹೋಗಿ ಬರ್ತೇನೆ ಆತ್ರಿ ಅಪ್ಪರ ಯಾವ ಮೊದ್ಲು ನಮ್ಮ ಮನ್ಯಾಗ ಯಾವ ಮಂತ್ರಾಲಯ ಕರ್ಕೊಂಡು ಹೋಗಾರ ಅಂತ ಕಾಯಕತ್ತ ನೋಡು ಹೋಗ್ ಬಂದ್ರತ್ಲಾಗ ನಮಗೂ ಮನ್ಸಿಗೆ ಸಮಾಧಾನ ಇರ್ತದ ನೋಡವ ಯಾವಾಗ ಹೋಗ್ತೇನೆ ಅಂತಂದೇಳಿ ತುದಿಗಾಲಿಲೆ ಕಾಯ್ಕೊಂಡ್ ನಿಂತೇನಿ ಏನ ಕೂಡೇ ಬರವಲ್ದು ಆ ರಾಯರ್ ಯಾವಾಗ ಕರ್ಸ್ಕೊಂತಾರ ಏನ ಇಲ್ಲಿ ತಗೋ ಕಾಲ ಕೂಡ್ ಬಂತಂದ್ರ ಅದೆಷ್ಟೊತ್ತ ನಿಂತ ಕಾಲ ಮೇಲೆ ಹೊಡ್ತೀರಿ ನಾನು ಇಂಥವು ಬಾಳ್ ನೋಡೇನಿ ಹೋಗ್ಬೇಕಂದವ್ರು ಎಷ್ಟು ದಿವಸ ಆದ್ರೂ ಕಾಯ್ಕೊಂತಾನೆ ಇರ್ತಾರ ಆದ್ರೆ ಅವ್ರ ತಲೆ ಒಳಗೆ ಇರೋಂಗೇ ಇಲ್ಲ ಅವಾಗ ಹೋಗೇ ಬಂದ್ಬಿಟ್ಟಿರ್ತಾರ ಇನ್ನ ಯಾರು ತಲೆಯಾಗ ಇರೋಂಗೇ ಇಲ್ಲ ಹೋಗೋದೇನು ಬೇಕಾಗಿಲ್ಲ ತಗೋ ಈಗೇನು ಹೋಗೋದ್ ಬೇಡ ಅಂದಿರ್ತಾರ ನೋಡಿದ್ರೆ ಅವ್ರ ಮಾರಾ ದಿವಸ ಮಂತ್ರಾಲಯದಾಗ ಇರ್ತಾರ ನೋಡು ಹ್ಞೂನ್ಲೆಪ್ಪ ನನಗೂ ಯಾವಾಗ ಹೋಗ್ತೀನ ಅನ್ಸತ್ತೈತೆ ನೋಡು ಹೋಗಿ ಬಂದ್ರ ಸಾಕಾಗೈತಿ ಅದೇನೋ ಒಂದ್ ರೀತಿಯಿಂದ ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ನನಗ ಮನ್ಸಿಗೆ ಸಮಾಧಾನ ನನಗೂ ಅಷ್ಟೇ ನೋಡ್ ಶಾರಕಕ್ಕನ್ನ ನೀ ನಂಬ್ತೀವೋ ಬಿಡ್ತೀವೋ ನನಗ ಹಗಲಿ ಮುಗ್ಲಿ ಹೋಗ್ಬೇಕನ್ನೋ ಸ್ಥಳನ ಈ ಮಂತ್ರಾಲಯ ನೋಡು ಯಪ್ಪ ಸತೀಶ ಹ್ಞೂ ಯಾವಾಗ ಗೊತ್ತಾತು ಅಪ್ಪ ಹೇಳಿದ ಅಲ್ಲಿ ಹೊರಗ ಏನಪ್ಪ ಏನ್ ಹೇಳಿದ್ರು ನಿಮ್ಮಪ್ಪ ಅದನ್ನ ಹೇಳಕ್ ಬಂದೆ ನೋಡು ಅಂದಂಗ ಈಗ ಮುಂದಿನ ವಾರ ಶನಿವಾರ ರವಿವಾರದ್ದು ಮಂತ್ರಾಲಯಕ್ಕೆ ಹೋಗೋಣ ಯಪ್ಪ ಹೋಗೋಣ ಅಂತ ಕೇಳ್ತಿಯಲ್ಲೋ ಹೋಗೋಣ ನಡಿ ಮತ್ ನೀವ್ ಯಾರು ಬಂದಿಲ್ಲ ಅಂದ್ರೆ ನಮ್ಮ ಹುಡುಗರನ್ನ ಕರ್ಕೊಂಡು ಪ್ರೀತಿನ ಸೀತಾನ ಕರ್ಕೊಂಡು ಬಸ್ಸಿಗಾರ ಟ್ರೈನಿಗಾರ ಹೋಗ್ ಬಂದ್ರ ಅಂತ ಅನ್ನಕತ್ತಿದ್ದೆ ನೋಡು ಹಂಗ ಗಿರ್ಜಕ್ಕನು ಬರ್ತೇನೆ ಅಲ್ಲ ಮತ್ ನೀವು ಮತ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಮತ್ ಅಷ್ಟ ಮಾಡ್ಬೇಕಾಕೈತಿ ನೋಡಪ್ಪ ಏನಿಲ್ಲ ಬೇಯವ್ವ ಅದು ಹೋದ ತಿಂಗಳ ಈ ಟಿಕೆಟ್ ಬುಕ್ ಮಾಡಕ್ಕೆಲ್ಲ ನೋಡಿದೆ ನೋಡು ಈಗ ರಜೆ ಅದು ಇತ್ತಲ್ಲ ಹಂಗಾಗಿ ರೂಮ್ ಅದು ಸಿಗಾಕತ್ತಿದ್ದಿಲ್ಲ ಮತ್ತ ಈಗ ರೂಮ್ ಅದು ಅದಾವು ಬುಕಿಂಗು ಮಾಡೇನಿ ಈಗ ಈ ಶನಿವಾರ ರವಿವಾರ ಅದು ನೋಡು ಬುಕ್ ಆಗೈತನ ನೋಡ್ ಶಾರಕನ ಹೇಳಿಲ್ಲ ಹೌದ್ ನೋಡ್ಲೆ ಗಿರ್ಜಿ ನಿನ್ ಬಾಯಿ ಹರಕೆಯಿಂದ ಅಂತೂ ಮಂತ್ರಾಲಯಕ್ಕೆ ಹೋಗೋದು ಕೂಡ ಬಂತ ಸತೀಶ ನಾನು ಬರ್ತೇನೋ ಹ್ಞೂ ಗಿರ್ಜಕರ ನಾನು ಈಗ ಎಷ್ಟು ಒಂದು 3 ರೂಮ್ ಬುಕ್ ಮಾಡಿ ನೋಡ್ರಿ ನಡೀತದೆ ತಗೋರಿ ಒಂದು ರೂಮ್ನಾಗ ಅದು ಹೆಣ್ಮಕ್ಳು ಇರುವಂತ್ರಿ ಇನ್ನೊಂದು ರೂಮ್ನಾಗ ಗಂಡ್ಮಕ್ಳು ಇರ್ತೇವಿ ಮತ್ತೆ ಅಂತೂ ಮಿಕ್ಕಿ ಏನಾರ ನನ್ನ ಫ್ರೆಂಡ್ಸ್ ಯಾರು ಬರ್ತಾರ ಅಂತಂದ್ರೆ ಅವ್ರಿಗೆ ಆ ರೂಮ್ ಬಿಟ್ಕೊಡಕ್ ಬರ್ತೈತೆ ಅಂತೇಳಿ ಹೆಚ್ಚು ಕಡಿಮೆ ಇರ್ಲಿ ಅಂತೇಳಿ 3 ರೂಮ್ ಬುಕ್ ಮಾಡ್ಬಿಟ್ಟೆ ನೋಡ್ರಿ ಚಲೋ ಆತ್ ತಗೊಂಗಾರ ನಾನು ನಮ್ಮ ಮನ್ಯಾಗ ಇಷ್ಟ್ರಿಗೂ ಹೇಳಿ ಕರ್ಕೊಂಡ್ ಬರ್ತೇನೆ ತಗೋ 2 ರೂಮ್ ನಿಮ್ಗೆ ಆಕೈತಿ 1 ರೂಮ್ ನಮ್ಗೆ ಆಕೈತಿ ನಿಮ್ಮ ಅತ್ತಿ ಮಾವ ಅದು ಬರ್ತಾರನ ಅವರು ಬರ್ತೇನೆ ಅಂದಾಗ ಗಿರ್ಜಕರ ಯಾಕಂದ್ರೆ ಅವ್ರದ್ದು ಮನ್ಯಾಗ ಮದುವೆ ಎಲ್ಲ ಆತಲ್ಲ ಮಗಂದು ಅಷ್ಟೆಲ್ಲ ತ್ರಾಸಾಗಿ ನಮ್ಮ ಮತ್ತಿನೂ ಏನೋ ಬೇಡ್ಕೊಂಡಿದ್ರಂತ ಎಲ್ಲ ಸುಸೂತ್ರವಾಗಿ ಆಗಿ ಮತ್ತೆ ಚಲೋ ಸುಸಿ ಬಂದ್ಲು ಅಂತ ಅಂದ್ರೆ ನಿಮ್ದು ಮಂತ್ರಾಲಯಕ್ಕೆ ಬಂದು ದರ್ಶನ ತಗೊಂತೀವಿ ಅಂತಂದು ಹೇಳಿ ಹಂಗಾಗಿ ಅವರು ಅಂದ್ರೆ ಮತ್ತೆ ಎಲ್ಲರೂ ಸೇರಿ ಹೋಗೋಣ ಅಂತಂದೇಳಿ ಪ್ಲಾನ್ ಮಾಡಿದ್ವಾ ಈಗ ಮತ್ತೆ 3 ರೂಮ್ ಅಂತೂ ಸಿಕ್ಕಾವೀಗ ಮತ್ತೆ ನೋಡಕ್ ಬರ್ತೈತಿ ತಗೋರಿ ಹಂಗಿನ ಹೆಚ್ಚು ಕಡಿಮೆ ಅಂದ್ರೆ ಹೊರಗೆಲ್ಲಾರ ಮಾಡಕ್ ಬರ್ತೈತಿ ಆಮೇಲೆ ನೋಡಪ್ಪ ಈ ಏಕಾದಶಿ ಇದ್ದಾಗ ಮತ್ತೆ ಹೋದ್ರೆ ನಮಗ ಮತ್ತ ಅಷ್ಟ ಏನು ಸಿಗೋಂಗಿಲ್ಲ ಅಲ್ಲೇ ದರ್ಶನ ಅಷ್ಟ ಆಕೈತಿ ಆದ್ರೂ ಅಷ್ಟು ಮನ್ಸಿಗೆ ಸಮಾಧಾನ ಆಗಂಗಿಲ್ಲ ಯಾಕಂದ್ರೆ ಪ್ರಸಾದ ಅದು ಏನು ಕೊಡೋಂಗಿಲ್ಲ ಅಲ್ಲೇ ಇಲ್ಲಿ ತಗೋಬೇವ ನಾ ಎಲ್ಲ ನೋಡಿ ಬುಕ್ ಮಾಡೇನಿ ಮೊಬೈಲ್ದಾಗ ಅದು ಆ್ಯಪ್ ಇರ್ತಲ್ಲ ಅದ್ರಾಗೆಲ್ಲ ಗೊತ್ತಾಕೈತಿ ಯಾವತ್ತು ಏನೈತಿ ಏನಿಲ್ಲ ಅಂತ ಹೇಳಿ ಅದನ್ನ ನೋಡೇ ಬುಕಿಂಗ್ ಮಾಡೇನಿ ಮತ್ತೆ ಸೇವಾ ಪೂಜಾ ಎಲ್ಲ ಬುಕ್ ಮಾಡಿಟ್ಟೆ ನೋಡು ಹೌದಾ ಚಲೋ ಆತ್ ನೋಡಪ್ಪ ಅಲ್ಪ ಮತ್ತೆ ನಮ್ದು ಗಿರ್ಜಕರ ನೀವು ಯಾವ ಪೂಜೆ ಮಾಡಿಸ್ತೀರಿ ಹೇಳ್ರಿ ನಾನು ಟಿಕೆಟ್ ಬುಕ್ ಮಾಡ್ಬಿಡ್ತೀನಿ ಇಲ್ಲ ಅಂತಂದ್ರೆ ಹೆಂಗಿದ್ರು ಹಿಂದಿನ ದಿವಸ ಹೋಗ್ತೀವಲ್ಲ ಅಲ್ಲೇ ಲೈನ್ದಾಗ ನಿಂತ್ಕೊಂಡು ಬೇಕಾದ್ರೆ ಟಿಕೆಟ್ ತಗೊಳಕ್ ಬರ್ತೈತಿ ಅದನ್ನು ಒಂದಿಲ್ಲ ಆನ್ಲೈನ್ದಾಗ ಬುಕ್ ಮಾಡ್ಕೊಟ್ಬಿಡಪ್ಪ ಹಂಗಂತೀರಿ ಗಿರ್ಜಕರ ತಗೋರಿ ಹಂಗಾರ ಮತ್ತೆ ನಿಮಗೂ ಇಲ್ಲೇ ಬುಕ್ ಮಾಡ್ಕೊಡ್ತೀನಿ ನಮ್ಮ ಅತ್ತಿಪ್ಪ ಮಾವ ಅವ್ರಿಗೆ ಕೇಳಿ ಅವ್ರು ಏನು ಮಾಡ್ತಾರೆ ನೋಡ್ತೇನೆ ಅಂತ ನಿಮ್ಗೆ ಮಾಡ್ಕೊಡ್ತೀನಿ ತಗೋರಿ ಅಷ್ಟು ಮಾಡಪ್ಪ ಪುಣ್ಯ ಬರ್ತೈತಿ ತಡೀರಿ ಗಿರ್ಜಕರ ಒಂದು ಫೋನ್ ಬರತ್ತೈತಿ ಬಂದೆ ನೋಡ್ ಶಾರಕ ನಾನು ನೋಡಿಲ್ಲ ಮನಸ್ನಾಗಿರ್ಲಿಲ್ಲ ಮಂತ್ರಾಲಯಕ್ಕೆ ಬರೋದು ಹೆಂಗಾತ ಹೌದು ನೋಡ್ಲಿ ಗಿರ್ಜಿ ನೀನ ಕರ್ಕೊಂಡು ಹೋಗೋದಿತ್ತು ಕಾಣ್ತೈತಿ ಹಂಗಾಗಿ ಇಷ್ಟು ದಿವಸ ಬುಕಿಂಗ್ ಆಗಕತ್ತಿದ್ದಿಲ್ಲ ಏನೋ ಒಂದು ಅಡೆತಡೆ ಬಂದು ತಪ್ಪಿತ್ತ ಯಾರಿಗೆ ಗೊತ್ತು ಹಂಗಲ್ಲ ನನಗೂ ನಿನ್ಗೂ ಒಟ್ಟಿಗೆ ಹೋಗೋ ಯೋಗ ಬಂದೈತಿ ಯಾಕಂದ್ರೆ ನೀನು ಅವಾಗ ಹೇಳಿದ್ದಲ್ಲ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಆದ್ರೆ ನನಗೆ ಒಂದಿಟ್ಟು ಕೆಲಸ ಇದ್ದಿದ್ದಕ್ಕೆ ಬರಕ ಆಗಕತ್ತಿದ್ದಿಲ್ಲ ಈಗ ಒಟ್ಟೆ ಹೆಂಗಾರ ಆಗವಲ್ಲ ಯಾಕ ಬುಕಿಂಗ್ ಆತಿಲ್ಲ ಸಾಕ್ಬಿಡು ಹೋಗೋದಂತೂ ಆತಿಲ್ಲ ಬೇಕಾದಾಗ್ಲವ ಈ ವಾರದಾಗ ಅವ್ರು ಕರ್ಕೊಂಡು ಹೋದ್ರೆ ಚಲೋ ಗಾಡಿ ಮಾಡಿ ಇಲ್ಲ ಅಂತಂದ್ರೆ ನಾನಂತರೂ ಬಸ್ಸಿಗೆ ಬರ್ತೇನೆ ನೋಡು ಬರ್ತೇನೆ ನಿನ್ನ ಜೋಡಿ ನೀ ಹೆಂಗಂತಿ ಹಂಗ ನೋಡು ಸರಿ ಹಂಗ ಈ ಶನಿವಾರ ಹೋಗೋದಂತೂ ಖಾತ್ರಿ ಆಗೈತೆ ನೋಡು ಸರಿ ತಗೋ ಶಾರಕ ನಾನು ಬರ್ತೇನಂತ ಬರ್ಲೆ ಕುಂದ್ರು ಮಾಚಾ ಕುಡಿವಂತಿ ಬ್ಯಾಡವಾ ಏನೋ ಮನ್ಸಿಗೆ ಬಂದೆ ನಿಮ್ಮ ಮನೆಗೆ ಆದ್ರೆ ಈ ಕಾರಣಕ್ಕಂತೂ ಗೊತ್ತಿರಲಿಲ್ವಾ ಕರ್ನ ಭಾಳ ಖುಷಿ ಆಗಕತ್ತೈತಿ ಹೋಗಿ ನಮ್ಮ ಮನ್ಯಾಗ ಅವ್ರಿಗೂ ಹೇಳ್ತೇನಂತ ಶನಿವಾರ ರವಿವಾರ ಏನು ಕೆಲಸ ಇಟ್ಕೋಬೇಡ್ರಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಅದೊಂದು ಹೇಳುವ ಬರ್ತೇನೆ ತಗೋ ಶಾರಕ ಮೊದ್ಲು ಹೋಗಿ ಹೇಳ್ತೀನಿ ಎಲ್ಲ ಅರ್ಬಿ ಪರ್ಬಿ ಎಲ್ಲ ಒಗದದು ಮಡಿ ಮಾಡಿ ಇಡ್ಬೇಕು ಒಯ್ಯವ ನಾನು ಅದನ್ನ ಮಾಡ್ಬೇಕು ಹೊರಗೆ ಮಳಿ ಒಂದು ಹಿಡ್ದೈತಿ ಮುಂಚೆ ಒಂದಿಟ್ಟು ಒಗಸಿಟ್ಟಿದ್ವು ಅದಾವು ಯಾಕಂದ್ರೆ ಅವಾಗ ಹೋಗ್ಬೇಕಂತಂದೇಳಿ ಎಲ್ಲ ಮಡಿ ಇಟ್ಟಿದ್ದೆ ಈಗ ಪ್ರೀತಿಗೆ ಸೀತಾಗ ಹೇಳ್ಬಿಡ್ತೇನೆ ನಾನು ಮೊದ್ಲ ಕೆಲಸ ಮಾಡ್ತೇನೆ ಮಷೀನಿಗೆ ಹಾಕ್ಬಿಡ್ತೇನೆ 2 ದಿವಸದಾಗ ಆರೇ ಬಿಡ್ತಾವ ಚಲೋ ಬಿಸಿಲು ಬಿದ್ರೆ 1 ತಾಸ್ನಾಗ ಆರ್ತಾವು ಇಲ್ಲಾಂದ್ರೆ ಅಲ್ಲೇ ಒಳಗೆ ಹಗ್ಗಕ್ಕೆ ಹಾಕ್ಬಿಡ್ತೇನೆ 2 ದಿವಸದಾಗ ಅಂದ್ರೆ ಚಲೋ ಹಾಕೋ ಅತ್ತಿಂದ ಹೋಗಾಕ ಬರ್ತೈತಿ ಬರ್ಲಾ ಸರಕ ಬರವಾ ಸಂಜೆಗೆ ಮನೆ ಕಡೆ ಬಾ ಬರ್ತೇನೆ ತಗೋ ಬರ್ಲಾ ಸರಕ ಬಾಯ್ ಯವ್ವ ನಿಂದೊಂದು ಬಾಯ್ ಪಾಯ್ ಅನ್ಕೊಂತ ಹೋಗ ನಡಿ ಬಾಯ್ ಶಾರಕ್ಕ ಯವ್ವ ಒಳ್ಳೆ ಹುಚ್ಚು ಹುಡುಗಿ ನೋಡ್ ನೀನು ನಾನ್ ಮಾಡ್ದೆ ಇನ್ಯಾರು ಮಾಡ್ತಾರ ನಿನಗೆ ಹಿಂಗ ಒಳಗರ ಬಾ ಅತ್ಲ ಚಾ ಕುಡ್ದು ಹೋಗುವಂತಿ ಅಲ್ಲೇ ಬಾಗಲ್ದಾಗ ನಿಂತ್ಕೊಂಡು ಬಾಯ್ ಅನ್ಕೊಂತ ನಿಂತ ಯವ್ವ ನಾ ಬರ್ತೇನೆ ತಗೋ ಹುಚ್ಕೊಡಿ ಅಂತಂದ ಒಳ್ಳೆ ಗಿರ್ಜಿ ಪ್ರೀತಿ ಸೀತಾ ಯವ್ವ ಒಂದಿಟ್ಟು ಬರ್ರೆ ಇಲ್ಲೇ ಬಂದಿವ್ರಿ ಅತ್ತಿ ಹಂಗಾರ ರಾಮಪ್ಪ ಹೊಲ್ಕೋದು ಎಣ್ಣೆ ಹೊಡಿಸ್ತೀವದಲ್ಲ ಹೊಡ್ಸನ್ ತಗೋರಿ ಸೋಕರ ನೀವೇನ್ ಚಿಂತೆ ಮಾಡಬೇಡ್ರಿ ಅದಕ್ಕೆ ಎಣ್ಣೆ ಅದು ಹೊಡಿಸಿ ಎಲ್ಲ ಸ್ವಚ್ಛ ಮಾಡಿಸ್ತೇನೆ ತೋರಿ ಬರ್ಲಾರಿ ನಾ ಇನ್ನು ರೊಕ್ಕ ಸಾಲ್ತಾವದಲ್ಲ ಅಷ್ಟು ಸಾಕ್ರಿ ಹಂಗನಾರ ಕಡಿಮೆ ಬಿದ್ದ ಕೇಳ್ತೇನೆ ತೋರಿ ಕಡಿಮೆ ಬಿದ್ರೆ ಕೇಳು ಅಷ್ಟ್ರಾಗ ಮಾಡಕ್ ನೋಡು ಹೂಯಿ ಅಂತ ಹೇಳಿ ರೊಕ್ಕ ಖರ್ಚು ಮಾಡಬೇಡ ಇಲ್ಲ ತಗೋರಿ ಬರ್ತೇನೆ ತೋರಿ ಬರ್ಪ ನೋಡ್ಪಾ ಮತ್ತೆ ಇವತ್ತು ಸಂಜೆಕ್ ಅಂದ್ರೆ ನೋಡ್ ನನಗೆ ಹೇಳ್ಬೇಕು ನೀನು ಯಾವಾಗ ಮಾಡ್ತಾರಿ ಅಂತಂದ್ ಹೇಳಿ
ಇಲ್ಲಿ ತಗೋರಿ ಸೌಕರ್ ನೀವು ಚಿಂತೆ ಮಾಡಬೇಡ್ರಿ ನಾಳೆ ನಾಡ್ದು ಹೊಡ್ಸ್ಬಿಡ್ತೇನೆ ತೋರಿ ಆದ ಕೂಡಲೇ ಹೇಳಿ ಮತ್ತೆ ಮರಿಬೇಡ ಏನು ಅಂದ್ರೆ ನಾ ಒಂದಿಟ್ಟು ಬಿತ್ತಾಕದು ವ್ಯವಸ್ಥೆ ಮಾಡಿಸ್ಬೇಕು ಅದಕ್ಕೆ ಈಗ ಭಾಳ ತಡ ಆಗೈತಿ ಆತಾತ್ರಿ ಸಾಹೇಬ್ರನ್ನೆಲ್ಲ ಮಾಡಿಸ್ತೀನಿ ತಗೋರಿ ಮಾಡಿಸಿ ಬೇಕಂದ್ರೆ ಒಂದಿಟ್ಟು ಬೀಜ ಅದು ತಂದು ಕೊಡ್ತೇನಂತ ನಿಮ್ಗೆ ನೀವು ಎಲ್ಲ ತಯಾರಿ ಮಾಡ್ಕೋರಿ ಬರ್ತೇನೆ ತಗೋರಿ ಇವತ್ತು ಸಂಜಿಕ ಹುಡುಗ ಹೋಗಿ ಬೆಟ್ಟಾಕೇನಂತ ಈಗ ಫೋನ್ ಮಾಡಿದ್ರೆ ಸಂಜಿಗೆ ಬರ್ತಾನೆ ಇಲ್ಲಾಂದ್ರೆ ಮತ್ತೆ ಹಂಗೆ ಮುಂದೆ ಹೋಗೋಕೈತಿ ನಡಿ ಇಲ್ಲಾಂದ್ರೆ ಆ ಹುಡುಗನ ಫೋನ್ ನಂಬರ್ ಕೊಡು ನಾನು ಮಾಡ್ತೇನೆ ಫೋನ್ ಇಲ್ಲಿ ತಗೋರಿ ಸೌಕರ್ನ ಮಾಡ್ತೇನಂತೆ ಎಲ್ಲ ಚಿಂತೆ ಮಾಡಬೇಡ್ರಿ ಬರ್ತೇನೆ ತಗೋರಿ ಏನು ಮಾಡ್ತಾ ಏನು ನಾನು ಹೋಗಿ ಒಂದಿಟ್ಟು ಹೊಲ ಕಡೆನಾರ ಹೋಗಿ ಬರ್ಬೇಕಿತ್ತು ಸಂಜಿಕ್ ಅದು ಹೋದ್ರಾತ ಸಂಜಿಕ ಬೇಡ ಉಂಡ ಹೋಗಿ ಬಂದ್ರಾತ ರೀ ಏನೈರಿ ಯಾಕೆ ಏನಾತ ಏನಿಲ್ಲ ನಿಮ್ಮ ಮಗಳ ಮಾತು ಕೇಳಿದ್ರ ಏನಂತಕಿಂದು ಏನಿಲ್ಲ ಆಕಿನ ಮದುವೆ ಮಾಡ್ಕೊಂತಾಳಂತ ಮದುವೆ ಮಾಡ್ಕೊಂತಾಳಂತ ಹುಡುಗ ಆಕಿನ ಯಾರನ್ನ ನೋಡ್ಯಾಳಂತ ಮಾಡ್ಕೊಂತಾಳಂತ ನಿನ್ ಮುಂದೆ ಹೇಳಿ ಕಳ್ಸಿದ್ದೇನ ಇಲ್ಲ ಆಕಿ ನಿಮ್ಮ ಹತ್ರ ಮಾತಾಡ್ಬೇಕನ್ನಕತ್ತಿಲ್ಲ ಮತ್ತು ನನಗೆ ಮಾತಾಡಂತ ಹೇಳಿ ಕಳ್ಸಿದ್ಲು ರೀ ನಾನೊಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಆಕಿನ ವಿಷಯದಾಗ ನೀ ಏನ್ ಮಾತಾಡಿ ತಪ್ಪು ತಿಳ್ಕೊಂಡೇನೆ ಹೇಳು ನೀನೇನ್ ಹೇಳ್ತಿ ಅದೋ ಕೇಳೋದಾಗೈತಿ ಆಕಿ ಹೇಳ್ತಾಳ ನೀ ಬಂದು ಹೇಳ್ತೀನಿ ನನಗ ನಿನ್ ಮಾತು ನಾಕ್ ಹೇಳ್ತೀನಿ ನಿಮ್ದ ಸಾಮ್ರಾಜ್ಯ ಆಗೈತಿ ಹೇಳು ಇನ್ನೂ ಏನೇನೆಲ್ಲ ಕಾಣ್ಬೇಕು ಹಂಗಲ್ರಿ ಆಕಿ ಯಾವ್ದೋ ಹುಡುಗನ ನೋಡ್ಕೊಂಡಾಳ ಸುಮ್ಮನೆ ಮದುವೆ ಮಾಡಿ ಕಳ್ಸಿದ್ರೆ ಆಕಿನ ಜೀವನ ಆಕಿ ನೋಡ್ಕೊಂತಾಳ ಅಂತ ನೋಡಿರಿ ನನಗೇನು ಆಕಿನ ಮದುವೆ ಮಾಡಿ ಕಳಿಸ್ಬಾರ್ದು ಅನ್ನೋದಿಲ್ಲ ಆಕಿ ಮದುವೆ ಮಾಡ್ಕೊಂತಾಳಂದ್ರ ಮಾಡ್ಕೊಳ್ಳಿ ನನಗಿರೋ ಹೆದರಿಕೆ ಏನಂದ್ರ ಮುಂಚೆನ ಈಗಾಗಲೇ ಮದುವೆ ಆಗಿತ್ತಲ್ಲ ಆ ಹುಡುಗ ಎಷ್ಟು ಚಲೋ ಇದ್ದ ಅವನ ಜೊತೆನೇ ಈಗೀಗ ಚಂದಾಗಿ ಜೀವನ ಮಾಡ್ಕೊಂಡು ಹೋಗಕ್ ಆಗ್ಲಿಲ್ಲ ಆ ಮಕ್ಕಳನ್ನು ನಡು ನೀರ್ನಾಗ ಕೈ ಬಿಟ್ಲು ಈಗ ಇನ್ನೊಬ್ಬನನ್ನ ಮದುವೆ ಆಗ್ತೀನಿ ಅಂತ ಬಂದು ನಿಂತಾಳ ಅವನ ಜೋಡಿ ಎಷ್ಟು ವರ್ಷ ಇರ್ತಾಳಿಕಿ ಅದನ್ನ ಯೋಚನೆ ಮಾಡಾತಿದ್ದು ಇಲ್ಲಿ ತಗೋರಿ ಆಕಿಗೂ ಬುದ್ಧಿ ಬೆಟ್ಟಾಗೈತಿ ಮದುವೆ ಆಕೆನಂದ ಹೋಗ್ಲಿ ಯಾವ ಹುಡುಗ ಆಕಿ ಯಾವ್ದ 3 ಹುಡುಗರ್ನ ನೋಡ್ಯಾಳಂತ ಏನು 3 ಹುಡುಗರು ನೋಡ್ಯಾಳಂತ ಏನಕ್ಕೆ ಬುದ್ಧಿಗಿದ್ದು ಸರಿ ಐತೆ ಇಲ್ಲ ಹಂಗಲ್ರಿ 3 ಹುಡುಗರು ಆಕಿನ ಜೊತೆ ಮಾತಾಡಿದ್ರಂತ ಅದ್ರಾಗ ಇಬ್ಬರಾಕಿಗೆ ಸರಿ ಅನಿಸ್ಲಿಲ್ಲಂತ ಇನ್ನೊಬ್ಬನ ಅಂದ್ರೆ ಒಬ್ಬನು ಆಕಿಗ ಮದುವೆ ಆಗಿ ಹಿಂಗಾಗೈತಿ ಅಂತಂದು ಕೂಡಲೇ ಬಿಟ್ನಂತ ಇನ್ನೊಬ್ಬನು ಅವನ ಹತ್ರ ಅಷ್ಟು ರೊಕ್ಕ ಇರಲಿಲ್ಲಂತ್ರಿ ಹಾಗಾಗಿ ಅವನು ಮದುವೆ ಮಾಡ್ಕೊಳಲ್ಲ ಅಂತಂದೇಳಿ ಬಿಟ್ಟೆ ಈಗ ಇನ್ನೊಬ್ಬನು ಚಲೋ ಅದನಂತ್ರಿ ಎದ್ರಾಗ ದುಡ್ನ್ಯಾಗ ಹಂಗಲ್ಲ ಅವನಿಗೆ ಎಲ್ಲ ವಿಷಯ ಹೇಳಳಂತಿಕೆ ಏನೆಲ್ಲ ವಿಷಯ ಅದ ಈಕಿಂದ ಮದ್ವೆಗಿಂತ ಮುಂಚೆ ಏನೇನಾಗಿತ್ತಲ್ಲ ಅಲ್ಲ ಮದುವೆ ಆದ್ಮೇಲೆ ಏನೇನಾಗಿತ್ತಲ್ಲ ಅದನ್ನಿಷ್ಟು ಹೇಳಿದ್ಲಂತ್ರಿ ಅವನು ಏನಿಲ್ಲ ತಲೆ ಕೆಡಿಸ್ಕೋಬೇಡ ಮದುವೆ ಆದ್ರೆ ನಿನ್ನ ಮದುವೆ ಆಗ್ತೇನೆ ಅಂತಂದು ಹೇಳಿ ಅನ್ನಂತ ಏನ್ ಈಕಿ ಮುಂಚಿನ ಜೀವನದ ಬಗ್ಗೆ ಎಲ್ಲ ಹೇಳಿದ್ಲಂತ ಅದಕ್ಕೆ ಒಪ್ಕೊಂಡು ಮದುವೆ ಆಗ್ತೇನೆ ಅನ್ನಂತ ಹ್ಞೂ ರೀ ಅವ ಏನ್ 90 ಗಂಟೆ ಇರ್ಬೇಕು ಅವನದು ಜೀವನ ಹಂಗಾಗಿರ್ಬೇಕು ಅದು ಒಪ್ಕೊಂಡಿದ್ದಾನ ಇಲ್ಲರಿ ಅವ್ನ ಹೆಂಡತಿಗೇನ ಆರಾಮಿರ್ಲಿಲ್ಲ ಅಂತ ಸತ್ಲಂತ ಎಷ್ಟು ಕರ್ನೋ ಎಷ್ಟು ಸುಳ್ಳು ಯಾರಿಗೂ ಗೊತ್ತು ಇಲ್ಲ ಆಕಿ ಎಲ್ಲ ವಿಚಾರಿಸಿದ್ಲು ಅವು ಎಂತೆಂಥವ ಫೋಟೋ ಗಿಟೋ ಏನೇನ ಮೊಬೈಲ್ದಾಗ ಕಳ್ಸಿದಾರೆ ಅವ ಆಕಿಂದು ಅದನ್ನೆಲ್ಲ ನೋಡಿ ಅಂದ್ರೆ ಡಾಕ್ಟರ್ದು ಬರ್ದಿದ್ದೆಲ್ಲ ಆಯ್ತಂತ್ರಿ ಅದನ್ನೆಲ್ಲ ನೋಡಿ ಈಕಿ ಹ್ಞೂ ಅಂತ ಹೇಳಿ ಒಪ್ಕೊಂಡಾಳ ಈಗೇನೀಗ ಮುಂದ ಏನೈತಿ ಇದ್ದಿದ್ದಂಗೆ ಹೇಳ್ಬಿಟ್ಟು ನನಗೆ ಆಕಿನ ಬಗ್ಗೆ 108 ಸುತ್ತಿ ಬಳಸಿ ಹೇಳ್ಬೇಡ ಏನಿಲ್ಲ ಹುಡುಗ ಈಕಿನ ಬಗ್ಗೆ ಎಲ್ಲ ಗೊತ್ತೈತಿ ಈಕಿಗೂ ಅವನ ಬಗ್ಗೆ ಗೊತ್ತೈತ್ರಿ ಇಬ್ರು ಮದುವೆ ಮಾಡ್ಕೊಂಡ್ರೆ ಚಂದಾಗಿರ್ತಾರಂತ ನನ್ನ ಮನ್ಸಿಗೆ ಅನ್ಸಾತೈತಿ ನಿನ್ನ ಮನ್ಸಿಗೆ ಅನ್ಸಾತತಿ ಆದ್ರ ನನ್ನ ಮನ್ಸಿಗೆ ಮಾತ್ರ ಒಂದ್ ಇಟು ಏನೇನೋ ಅನ್ಸಾಕತ್ತಿಲ್ಲ ನೋಡು ಅಲ್ರಿ ನೀವ ಹಿಂಗೆ ಮಾತಾಡಿದ್ರೆ ಹೆಂಗಂತ ನೋಡಿರಿ ಅಂತ ಮುತ್ತಿನಂತ ಗಂಡನ ಜೊತೆಗೆ ಜೀವನ ಮಾಡಕ್ಕಾಗ್ಲಿಲ್ಲ ಹಾ ಇನ್ನಿಷ್ಟೆಲ್ಲ ಜೀವನ ನೋಡ್ಯಾಳ ಇನ್ನೀಕಿ ಅವನ್ನ ಮದುವೆ ಮಾಡ್ಕೊಂಡು ಹೋದ್ರ ಇವತ್ತೆಲ್ಲ ನಾಳೆ ಬರ್ತಾವ ಮಾತು ಅಷ್ಟು ಸರಳಲ್ಲ ಎಣ್ಣೆ ಮದುವೆ ಅಂದ್ರೆ ಏನಂತಿಕೊಂಡಿದಿ ಹಂಗಲ್ರಿ ಯಾಕೆ ಕೆಟ್ಟದಾಗಿ ಅಂದ್ರೆ ತಪ್ಪಾಗಿ ಯಾಕೆ ಯೋಚನೆ ಮಾಡೋದು ಎಲ್ಲ ಸರಿ ಇರ್ತೈತೆ ಅಂತಾನೆ ಯೋಚನೆ ಮಾಡೋಣಲ್ರಿ ಆತವು ನಿಂದು ತಾಯಿ ಇರುದಿಯಾ ನೀ ಯೋಚನೆ ಮಾಡೋದ್ರಕ್ಕೂ ತಪ್ಪಿಲ್ಲ ಆದ್ರೆ ನಾನು ಹೊರಗಡೆ ಪ್ರಪಂಚ ಕಂಡವನು ನೀನು ನಿನ್ನ ಮಕ್ಕಳ ಜೀವನದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದಿ ನಾನು ಹಿಂಗ ಎಷ್ಟೋ ಜನರ ಜೀವನ ನೋಡೇನಿ ಸರಿ ತಗೋ ಏನೀಗ ಆಕಿನ್ನ ಮದುವೆ ಮಾಡ್ಬೇಕಂತ ಹುಡುಗ ಎಲ್ಲಿಯವನು ಏನು ಎತ್ತ ವಿಚಾರ ಮಾಡ್ಸಾಳ ಅಂದ್ರೆ ವಿಚಾರಿಸಾಳ ಎಲ್ಲ ವಿಚಾರಿಸಾಳಂತ್ರಿ ಈಗ ನೀವು ಹ್ಞೂ ಅಂದ್ರೆ ನಾಳೆ ಅದವರು ಕನೆ ನೋಡಕ್ ಬರ್ತಾರಂತ್ರಿ ಏನು ಅಂದ್ರ ನೀವು ಹ್ಞೂ ಅಂದ್ರೆ ನಾಳೆ ನಾಕಿ ಹುಡುಗಿ ನೋಡಕ್ ಕರೆಸ್ತಾಳಂತ್ರಿ ನಾಳೆನ ಬರಕ್ ತಯಾರದಾರ ಅವ್ರು ಆತಲ್ಲ ಮತ್ತಿನ್ನ ಎಲ್ಲಾ ನೀವ ಮುಗಿಸಿದ್ಮೇಲೆ ನಂದೇನೈತಿ ಬಾ ಅಂತ ಹೇಳ ಅಲ್ರಿ ನೀವು ಹಿಂಗ್ ಸಿಟ್ಟಿಂದ ಮಾತಾಡಿದ್ರ ನಂಗೆ ಯಾಕೋ ಹೆದರಿಕೆ ಆಗ್ತೈತಿ ನೋಡಿರಿ ಇದ್ರಾಗ ನಾನು ನಿನಗ ದೂರ ಆಕತ್ತಿಲ್ಲ ಯಾಕಂದ್ರ ನೀನು ತಾಯಿ ಹೃದಯ ನೀನು ಎಲ್ಲ ಒಳ್ಳೇದ ಮಾಡಿ ಯೋಚನೆ ಮಾಡ್ತಿದ್ದಿ ಆದ್ರ ನಿನ್ ಮಗಳು ಎಷ್ಟು ನೀರಿಗಿಳ್ದಾಳ ಅಂತ ಹೇಳಿ ನನಗೆ ಗೊತ್ತಿಲ್ಲ ಆಕಿನ ಎಲ್ಲಾ ವಿಚಾರನೂ ನನಗೆ ಗೊತ್ತು ಆದ್ರೂ ಎದಕ್ ಸುಮ್ಮನದೀನಿ ನಿನ್ನ ಸಲುವಾಗಿ ಸುಮ್ಮನದೀನಿ ನಿನ್ನ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಸುಮ್ಮನದೇನಿ ಆಕೆ ಅಷ್ಟೆಲ್ಲ ಮಾಡಿದ್ಮೇಲೂ ನನಗೆ ಮನೆಗೆ ಸೇರಿಸ್ಕೊಳಕ ಇಷ್ಟ ಇರಲಿಲ್ಲ ನಿನ್ನ ಮನ್ಸಿಗೆ ಘಾಸಿ ಮಾಡಬಾರ್ದು ಅನ್ನೋದಕ್ಕೆ ಮನೆಗೆ ಸೇರಿಸ್ಕೊಂಡಿನಿ ನಿನ್ಕಿಂತ ಜಾಸ್ತಿ ಆಕಿನ ಮೇಲೆ ಪ್ರೀತಿ ಇಟ್ಟವ ನಾನಾಗಿದ್ದೆ ನನಗ ನಮ್ನೆ ಆಕಿ ಮೋಸ ಮಾಡಿದ್ಲಲ್ಲ ಹೃದಯ ಒಡೆದು ಬಿಡ್ತು ಕನ್ನಡಿ ಹೊಡೆದ್ರೆ ಹೆಂಗೆ ಆಕೇತಲ್ಲ ಹಂಗ ನನ್ನ ಮನಸ್ಸಾಗೈತಿ ಏನ ಮಾಡಿದ್ರು ಕೂಡ್ಸಕ್ ಆಗಂಗಿಲ್ಲ ಆದ್ರೂ ರೀ ಎಲ್ಲಾರು ಅಂತಾರಲ್ಲ ಅಂಗಾಲಿಗ ಹೇಸ್ಕಿಲ್ಲ ಕಳ್ಳಿಗ ನಾಚಿಕಿಲ್ಲ ಅಂತ ಹೇಳಿ ಅದು ಖರೆ ಏನ್ ಮಾಡೋದು ನಿನ್ ಸಲುವಾಗಿ ಏನ್ ಮಕ್ಳ ಸಲುವಾಗಿ ಇನ್ನೂ ಏನೇನು ಅನ್ಭವಿಸ್ಬೇಕು ಆತು ಆಗಿದ್ದಾಗ್ಲಿ ನಾಳೆ ಬರಾಕ್ ಹೇಳು ಹಾ ಆಕಿಗ ಹೇಳು ಇನ್ಮೇಲಾರ ಚಂದಾಗಿ ಅವ್ರ ಜೊತೆನಾರ ಹೊಂದಾಣಿಕೆ ಮಾಡ್ಕೊಂಡು ಚಂದಾಗಿ ಇರಾಕ್ ಹೇಳು ಇಲ್ರಿ ನಾ ಮಾತಾಡೇನಿ ಹ್ಞೂ ಅಂದಾಳ ಎಲ್ಲಾರ ಹತ್ರನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ ಇನ್ನೊಮ್ಮೆ ಹಂಗೆ ಆಗಲ್ ಬೇಯವ ಅಂತ ಅಂದಾಳ ತಗೋ ಈಗ ನಾ ಏನ್ ಮಾತಾಡಿದ್ರು ಆಗಂಗಿಲ್ಲ ಈ ಎಲ್ಲಾರ ಚಂದಾಗಿರ್ಲಿ ಅಷ್ಟ ನಾಳೆ ಬರಾಕ್ ಹೇಳು ಎಷ್ಟೊತ್ತಿಗೆ ಬರ್ತಾರಿ ಅಂತಾನು ಹೇಳು ಒಂದಿಟ್ಟು ನಾಷ್ಟಾಕದ ವ್ಯವಸ್ಥೆ ಮಾಡು ಆತ್ರಿ
ನಾನು ಒಂದು ಹೊಲದ ಕಡೆ ಹೋಗಿ ಬರ್ತೀನಿ, ಎಣ್ಣೆದು ಹೊಡಕ್ಕೆ ಹೇಳೀನಿ, ಹೋಗಿ ಬರ್ತೇನಂತ. ಒಂದು ವಾರ ಆದರೂ ರೊಕ್ಕ ಕೊಟ್ಟು ಇನ್ನೂ ಏನು ಮಾಡಕ್ಕವಲ್ಲ ನಮ್ಮ ರಾಮಪ್ಪ. ಈಗ ಮತ್ತೆ ಮಾಡ್ತೇನೆ ರೀ, ಇವತ್ತು ಮಾಡಿಸ್ತೇನೆ ಅಂತ ಅಂದಾನ. ಇವತ್ತು ನಾಳೆದು ಮಾಡಿಸಿದ್ರೆ ಚಲೋ. ಮಳಿ ಒಂದು ಹಿಡಿದು ಬಿಟ್ಟೈತಿ. ಹ್ಞೂ ರೀ, ಮಳೆ ಹಿಡಿದಿದ್ದಕ್ಕೆ ಬರಕ್ಕೆ ಆಗತ್ತಿಲ್ಲ ಅಂತ ಅನ್ನಕತ್ತಿದ್ದವ ರಾಮಪ್ಪ. ಒಂದಿಟ್ಟು ಬಿಸಿಲದು ಬಿತ್ತು ಅಂದ್ರೆ ಎಣ್ಣೆದು ಹೊಡಿಸಿದ್ರೆ ಎಲ್ಲ ಗಿಡ ಅದೆಲ್ಲ ಸಾಯ್ತೈತಂತ, ಆಮೇಲೆ ಚಂದಾಗಿ ಹದ ಮಾಡಕ್ಕೆ ಬರ್ತೈತಿ ಅಂತ ಅಂದ. ಮತ್ತೆ ಮಳಿ ಬಂದೈತಿ, ಇಷ್ಟು ದಿವಸ ಏನು ಹಾಕಿಲ್ಲ, ಏನು ಮಾಡಿಲ್ಲ, ಮತ್ತು ಕಸ ಕಟ್ಟಿ ಬೆಳೆದ್ಬಿಟ್ಟಾವು. ಹಿಂಗಾದ್ರೆ ಭೂಮಿ ಫಲವತ್ತಿರೋದಿಲ್ಲ. ಮುಂದಿನ ಸಲ ಇಷ್ಟೆಲ್ಲ ಆಗಕ್ಕೆ ಬಿಡಂಗಿಲ್ವಾ ನಾನು. ಯಾರು ಒಂದು 4 ಆಳು ಇಟ್ಟು ಇಷ್ಟನ್ನು ಒಂದು ಇಟ್ಟಿದ್ದಾಗ ಕೊಯ್ಸ್ಕೊಂತಾನೆ ಸ್ವಚ್ಛ ಮಾಡಿಸ್ಕೊಂತಾನೆ ಇರ್ತೀನಿ. ಅಂದ್ರೆ ಬಿತ್ತಾಗ ಚಲೋ ಆಕೈತಿ ನಂಗೆ. ನಿಮ್ಮ ಮಕ್ಳು ಗದ್ಲದಾಗ ನನಗೆ ಏನು ಮಾಡೋಕ್ಕಾಗಿಲ್ಲ ನೋಡಿ ಸರಿ. ತಗೋ ಬರ್ತೇನೆ. ಆಯ್ತು ರೀ, ಹೋಗ್ಬರ್ರಿ. ನಿನ್ನ ಮಗಳಿಗೆ ಒಂದಲ್ಲ ಎರಡಲ್ಲ 10 ಬಾರಿ ಬೇಕಂದ್ರೆ ತಿಳಿಸಿ ಹೇಳು ಏನ. ಆತ್ರಿ, ಇನ್ನೊಂದ್ಸರಿ ಹೇಳ್ತೇನೆ. ಅಷ್ಟ ಅಲ್ಲ, ಇದ ಲಾಸ್ಟ್ ಅಂತ ಹೇಳಕ್ಕೀಗ. ಅವತ್ತು ಆಕಿಗೆ ಹಂಗ ಅಂದಿದ್ದೆ, ನಮ್ಮ ಮನಿ ಬಾಗ್ಲನ ಮುಚ್ಚೈತಿ ಅಂತ ಹೇಳಿ ನಿನ್ನ ಸಲುವಾಗಿ ಒಳಗೆ ಸೇರಿಸ್ಕೊಂಡಿದ್ದೆ. ಇನ್ನೊಮ್ಮೆ ಇಂಥ ಕೆಲಸ ಮಾಡಿಲ್ಲ ಅಂತ ಇಟ್ಕೋ, ಆಕಿನ ಮುಖ ನೋಡಕ್ಕೂ ಇಷ್ಟಪಡೋದಿಲ್ಲ ಅಂತ ಹೇಳ. ಈಗ ಆಕಿನ ಮೇಲೆ ಒಂದಿಟ್ಟು ಮನಸ್ಸಿಲ್ಲ ನನಗೆ. ನಿನ್ನ ಸಲುವಾಗಿ ಎಲ್ಲ ತಡ್ಕೊಂಡು ಹೊಂಟೀನಿ. ಹಿಂಗ ಅಂತ ಇಟ್ಕೋ, ಮತ್ತೆ ನಿನ್ನನ್ನು ಮನಿ ಬಿಟ್ಟ ಹೊರಗೆ ಹಾಕಿ ನೋಡು. ಇಲ್ಲಿಲ್ರಿ, ಇದೊಂದ ಸರಿ. ಆಕಿ ಏನಾರ ಇಂಥವೇನಾರ ಮತ್ತೆ ಮುಂದೆ ಮಾಡಿಲ್ಲ ಅಂದ್ರೆ ನಾನು ಆಕಿಗ ಮನ್ಸ ಕರ್ಗೊಂಗಿಲ್ಲ. ಆತ ತಗೋ, ಏನ ಬಿಡ ಹೋಗ್ಲಿ. ನಡಿ, ನಿನ್ನ ಮನ್ಸಿಗಾರ ಯಾಕೆ ನೋವು ಮಾಡೋದು, ಹೋಗಿ ಹೇಳ ಸ್ವಲ್ಪ ತಿಳಿಸಿ. ಲಲಿತಾ ಏನ್ ಮಾಡತ್ತಾಳ? ಆಕಿನೂ ಅದನ್ನ ತಿಳಿಸಿ ಹೇಳಕತ್ತಿದ್ಲಿ ರೀ, ಇನ್ನೊಂದು ವಾರಕ್ಕೆ ಹೋಗ್ಕಾಳಂತ ಆಕಿನು. ಹೌದಲ್ಲ, ಮತ್ತೆ ಬಂದ ಈಗಾಗಲೇ 15-20 ದಿವಸ ಆತು. ಮತ್ತೆ ಅವ್ರ ಗಂಡನ ಮನೆಗೂ ಮತ್ತೆ ಎಷ್ಟು ದಿವಸ ಅಂತ ಬಿಡ್ಬೇಕು? ಹುಡುಗರು ಸಾಲಿನ ಚಾಲುವಾಗ್ಯಾವ. ಹ್ಞೂ ರೀ, ಅವ್ರ ಅತ್ತೆದು ನೋಡ್ಕೊಳಕತ್ತಾರಂತ. ಈಕಿನೂ ಹೋಗ್ತೇನೆ ಅನ್ನಕತ್ತಿದ್ಲು. ಅಂದ್ರೆ ಅವ್ರ ಮನ್ಯಾಗ ಪಾಳೆ ಮೇಲೆ ಊರಿಗೆ ಹೋಗಿ ಬರ್ತಾರ. ಈಕಿಂದ ಈಗ ಬಂದೈತಿ, ಅದಕ್ಕೆ ಈಗ ಬಂದಾಳ. ಇರ್ಲಿ ತಗೋ, ಅವ್ರ ಮನ್ಯಾಗ ಏನು ತ್ರಾಸ ಇಲ್ಲ. ಅವ್ರು ಎಲ್ಲಾರು ಮತ್ತೆ ತಿಂಗಳ ತನಕ ಹೋಗೋರು. ಹಂಗಾಗಿ ಈಕಿ ಈಗ ಬಂದಾಳ. ಪಾಪ ಈಗ ಬಂದಿದ್ದಕ್ಕೆ ಹುಡುಗರ್ನಷ್ಟ ಒಂದ ವಾರ ಕರ್ಕೊಂಡು ಹೋದಂಗೆ ಆಗೈತಿ. ಬಂದು ಇನ್ನೊಂದ್ಸಲಿ ಈಗೀಗ ಮೊದ್ಲಿಗೆ ಬಾ ಅಂತ ಹೇಳ್ಬೇಕು. ಅಂದ್ರೆ ಹುಡುಗರು ಒಂದಿಟ್ಟು ನಮ್ಮ ಜೊತೆ ಆಟ ಆಡೋದು ಇರೋದು ಅದು ಮಾಡ್ತಾವ್. ಬಂದು ಒಂದು ವಾರ 10 ದಿವಸಕ್ಕೆ ಹೋಗಕ್ಕೆ ಕಾಳಕತ್ತಿದ್ದು. ಶಾಲೆ ಇನ್ನೇನು ಶುರು ಆಗ್ಬೇಕು, ಅವಾಗ ಬಂದ್ವಲ್ರಿ. ಪಾಪ ಅವಕ್ಕೂ ಇದ್ದಂಗೆ ಆಗಿಲ್ಲ. ಈಗ ಮುಂದೆ ಸುಟಿ ಅದು ಬಂದಾಗ ಕರ್ಕೊಂಡು ಬರ್ಬೇಕು. ಅದನ್ನ ಹೇಳಕ್ಕಿಲ್ಲ ಲಲಿತಾಗ. ಯಾವತ್ತು ಹುಡುಗರ್ದು ಒಂದು 4-5 ದಿವಸ ರಜೆ ಅದು ಬರ್ತೈತಲ್ಲ, ನಾ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಕಿ. ಮುಂದಿನ ಸಲ ರಜೆಕದು ಜಲ್ದಿನ ಬಾ ಅಂತಂದೇಳಿ, ಇಷ್ಟು ದಿವಸ ಗಂಟ್ಲೆ ಲೇಟ್ ಮಾಡಬೇಡ ಅಂತ ಹೇಳಿ. ಆಕಿನೂ ಅದನ್ನ ನಾತಿದ್ಲು ರೀ. ತಗೋ, ನಾ ಹೋಗ್ಬರ್ಲಾ? ಹ್ಞೂ ರೀ. ಲಲಿತಾ, ಲಲಿತಾ, ಏನು ಹುಡುಗ್ಯಾರ ನೀವು? ಇವರಪ್ಪ ಹೇಳಿದ್ದನ್ನ ಹೇಳ್ಬೇಕಂತಂದ್ರೆ ಆ ಅನ್ನೋಲು ಹ್ಞೂ ಅನ್ನೋಲು. ಈಕಿ ಸುಮಾನರ ಸುಮಾ ಇದು ಅನ್ನೋಲ್ದು. ಲಲಿತಾ, ಯಾರೊಬ್ರು ಕರ್ಯಾಕತ್ತೀನಿ. ಏನ್ ರೇವಾ, ಏನ್ ಮಾಡತ್ತೀರಿ? ಇಲ್ಲ ಹ್ಞೂ ಇಲ್ಲ. ಸುಮಾ, ನಿಮ್ಮಪ್ಪ ಮದುವೆಗೆ ಒಪ್ಕೊಂಡ ನೋಡು.